ಮುಸ್ಲಿಂ ಸಮುದಾಯದವರ ಕೇಸ್ಗಳು ಅಂದ್ರೆ ಅವರಿಗೆ ರಿಯಾಯಿತಿ ಸಿಕ್ಕದಾಗೇನೆ ಸಿದ್ದರಾಮಯ್ಯ ಸರ್ಕಾರ ಬಂದ. ನೀವು ಅಧಿಕಾರಕ್ಕೆ ಬಂದ್ರೆ ಯಾಕೆ ಈ ರೀತಿ ಗಲಭೆಗಳು ಶುರುವಾಗ್ತವೆ? ಅವರನ್ನೇ ಕರ್ಕೊಂಡ್ಬಂದು ದಸರಾ ಉದ್ಘಾಟನೆಗೆ ಅತಿಥಿ ಮಾಡ್ತೀರಾ? ನಮ್ಮ ಹಬ್ಬವನ್ನ ನಾವು ಶಾಂತಿಯಿಂದ ಮಾಡಂಗಿಲ್ವಾ? ಪುಟ್ಟ ಬಾಲಕ ಅದ್ರ ಮೇಲೆ ಗಣೇಶ ಮೂರ್ತಿ ಮೇಲೆ ಉಗಿಯುವಂತದ್ದು ಮೇಲ್ಗಡೆ ಫ್ಲೋರ್ ಇಂದ ನಿಂತ್ಕೊಂಡು ಈ ಧರ್ಮ ನಾಶ ಮಾಡಕ್ ಬರ್ತಾರೆ ಅನ್ನುವಂತ ಬಿಜೆಪಿಯ ವಾದ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ಕಿಡಿಗೇಡಿಗಳಿಂದ. ಇದು ಮತ್ತೊಮ್ಮೆ ರಾಜ್ಯದಲ್ಲಿ ಕೋಮು ಸಂಘರ್ಷಕ್ಕೆ ಕಾರಣ ಆಗುವ ಲಕ್ಷಣ ಕಾಣಿಸ್ತಾ ಇದೆ. ಕೋಮು ಸಂಘರ್ಷಕ್ಕೆ ಕಾರಣ ಈ ಹಿಂದೆ ಹಲವು ಬಾರಿ ಇಂಥ ಘಟನೆಗಳು ಆಗಿದ್ರೂ ಕೂಡ ಅಷ್ಟಾಗಿ ಇದರ ಬಗ್ಗೆ ಚರ್ಚೆ ಆಗಿರಲಿಲ್ಲ. ಅದು ಚರ್ಚೆ ಆಗೋದು ಯಾವುದು ಕೋಮು ಸೂಕ್ಷ್ಮ ಪ್ರದೇಶಗಳಿದಾವಲ್ಲ, ಮಂಗಳೂರು, ಶಿವಮೊಗ್ಗ ಇಂಥ ಭಾಗಗಳಲ್ಲಾದರೆ ಮಾತ್ರ ಹೆಚ್ಚಿನ ಚರ್ಚೆ ಆಗುತ್ತೆ. ಆದರೆ ಇತ್ತೀಚೆಗೆ ಆತಂಕ ಪಡಬೇಕಾದಂಥ ವಿಚಾರ ಅಂದರೆ ಇದು ಮಂಡ್ಯದಲ್ಲಾಗ್ತಾ ಇರುವಂಥದ್ದು. ಕಳೆದ ವರ್ಷ ಗಣೇಶ ವಿಸರ್ಜನೆ ಸಂದರ್ಭದ ಮೆರವಣಿಗೆಯಲ್ಲಿ ನಾಗಮಂಗಲದಲ್ಲಿ ಗಲಾಟೆ ಆಗಿತ್ತು. ಈ ವರ್ಷ ಮದ್ದೂರಲ್ಲಾಗ್ತಾ ಇದೆ. ಅಂದರೆ ಈ ಕೋಮು ಸಂಘರ್ಷಗಳು ಒಂದೊಂದೇ ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಸ್ಪ್ರೆಡ್ ಆಗ್ತಾ ಇವೆಯಾ ಅನ್ನೋದು ಚರ್ಚೆ ಆಗುತ್ತೆ. ಹಿಂದೆ ಗಣೇಶ ವಿಸರ್ಜನೆ ಇಷ್ಟು ಸುದ್ದಿ ಗಲಾಟೆಗಳು ಯಾವುದು ಆಗ್ತಾ ಇರಲಿಲ್ಲ. ಯಾಕೆ ಈ ರೀತಿ ಪದೇ ಪದೇ ಇದು ಜಾಸ್ತಿ ಆಗ್ತಾ ಇದೆ? ಇದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದಕ್ಕೆ ಹಿಂಗಾಗ್ತಾ ಇದೆಯಾ? ಅಥವಾ ಯಾಕೆ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ? ಈ ಕರಾವಳಿ ಭಾಗದಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದೆಯಾ? ಯಾಕಂದರೆ ಕರಾವಳಿ ಕಾರಣ ಆಗ್ತೈತಿ, ಇದು ಕೇರಳ ಹತ್ತಿರದಲ್ಲಿದೆ. ಸೊ ಕೇರಳದಿಂದ ಒಂದಷ್ಟು ಜನ ಬರ್ತಾರೆ, ಬಾಡಿಗೆ ಗುಂಡಾಗಳು ಬರ್ತಾರೆ. ಅವರು ಬಂದು ಇಲ್ಲಿ ಹಿಂದೂ ಹಬ್ಬಗಳ ಮೇಲೆ, ಹಿಂದೂ ಏನು ಧಾರ್ಮಿಕ ಕಾರ್ಯಕ್ರಮಗಳಿದ್ದ ಸಂದರ್ಭದಲ್ಲಿ ಅಥವಾ ಕೋಮು ಸಂಘರ್ಷಕ್ಕೆ ಅವರು ಕಾರಣ ಆಗ್ತಾರೆ ಅನ್ನೋದು ಹಲವು ಬಾರಿ PFI SDPIನ ಏನು ಒಂದಷ್ಟು ಅದರ ಹಿಂದೆ ಇದ್ದದ್ದು ಕುಮ್ಮಕ್ಕು ಇದ್ದಂಥದ್ದು ಇದೆಲ್ಲ ಕೂಡ ಬಯಲಾಗಿತ್ತು. NIA ತನಿಖೆಯಲ್ಲಿ ಕೂಡ ಬಯಲಾಗಿತ್ತು. ಆದರೆ ಇದು ಇಡೀ ರಾಜ್ಯಕ್ಕೆ ಸ್ಪ್ರೆಡ್ ಆಗ್ತಿದೆಯಲ್ಲ, ಇದು ಆತಂಕ ಪಡುವಂಥ ವಿಚಾರ. ಅಮಾಯಕರ ಮೇಲೆ ಪೊಲೀಸರು ಇವತ್ತು ಲಾಠಿ ಚಾರ್ಜನ್ನು ಮಾಡಿರುವಂಥದ್ದು ಇದೆಲ್ಲ ಕೂಡ ಬಹಳಷ್ಟು, ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಅವರು ಬಂದ ಕೂಡಲೇ ಯಾರ್ಯಾರೆಲ್ಲ ಈ ಒಂದಷ್ಟು ಎಡಪಂಥೀಯ ಚಿಂತಕರು ಇರ್ತಾರೆ ಅವ್ರ ಮೇಲೆ ಆಗಿರುವಂಥ ಕೇಸ್ಗಳು, ಅಥವಾ ಈ ಕೆಲವೊಬ್ಬರು ಏನು ಒಂದು ಸಮುದಾಯದ ಮೇಲೆ ಅವರ ಓಲೈಕೆಯಿಂದಾಗಿ ಅವರ ಕೇಸ್ಗಳನ್ನು ಹಿಂದಕ್ಕೆ ಪಡೀತಾರೆ. ಮುಸ್ಲಿಂ ಸಮುದಾಯದವರ ಕೇಸ್ಗಳು ಅಂದರೆ ಅವರಿಗೆ ಅದಕ್ಕೆ ರಿಯಾಯಿತಿ ಸಿಕ್ಕದಾಗೇನೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದರೆ ಅವರು ಹಿಂಪಡೆದ ಕೂಡಲೇ ಮತ್ತಷ್ಟು ಗಲಭೆಗಳು ಶುರುವಾಗಿದ್ದಾವೆ. ಅದಕ್ಕೆ ಹಿಂದಿಂದ ಒಂದಷ್ಟು ಉದಾಹರಣೆಗಳೇ ಇದ್ದಾವೆ. BJP ಅದನ್ನೇ ಹೇಳ್ತಾ ಇದೆ. ಈಗ ನೀವು ಅಧಿಕಾರಕ್ಕೆ ಬಂದರೆ ಯಾಕೆ ಈ ರೀತಿ ಗಲಭೆಗಳು ಶುರುವಾಗ್ತವೆ? ನೀವು ಬಂದಾಗಲೇ ಯಾಕೆ ಈ ರೀತಿ ಕೋಮು ಸಂಘರ್ಷಗಳು ಹೆಚ್ಚಾಗ್ತವೆ? ನೀವು ಯಾಕೆ ಅವರನ್ನೇ ಕರ್ಕೊಂಬಂದು ದಸರಾ ಉದ್ಘಾಟನೆಗೆ ಅತಿಥಿ ಮಾಡ್ತೀರಾ? ನೀವು ಯಾಕೆ ಅವ್ರನ್ನೇ ಕರ್ಕೊಂಡು ಬಂದ್ಬಿಟ್ಟು ಅವ್ರನ್ನೇ ಏನು ಓಲೈಸೋದಕ್ಕೆ ಧರ್ಮಸ್ಥಳದ ಮೇಲೆ SIT ಮಾಡ್ತೀರಾ? ನೀವು ಅವ್ರನ್ನೇ ಓಲೈಸೋದಕ್ಕೇನೆ ಅವ್ರ ಮೇಲೆ ಇರುವಂಥ ಕೇಸ್ಗಳನ್ನು ಹಿಂದಕ್ಕೆ ಪಡಿತೀರಾ? ಇದು ಏನು ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನಾಗಿತ್ತಲ್ಲ, ಒಂದಷ್ಟು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾಗಿರಬಹುದು ಮೊಘಲರ ಕಾಲದಲ್ಲಿ, ಅದೇ ಆ ಒಂದು ಜೀನ್ಸನ್ನೇ ಮತ್ತೆ ನೀವು ಅವ್ರನ್ನ ಹೆಚ್ಚಾಗಿ ಬೆಳೆಸೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಇಲ್ಲಿರುವಂತಹ ಜನರು ಶಾಂತಿಯಿಂದಿದ್ದಾರೆ, ಯಾಕೆ ಇವ್ರ ಮೇಲೆ ಈ ರೀತಿಯ ದಾಳಿ ಆಗ್ತಾ ಇದೆ? ನಮ್ಮ ಹಬ್ಬವನ್ನು ನಾವು ಶಾಂತಿಯಿಂದ ಮಾಡೋಂಗಿಲ್ವಾ? ಇಷ್ಟೆಲ್ಲ ನೀನು ಹೇಳ್ತಾ ಇದೆಯಲ್ಲ, ಯಾಕೆ ಒಂದೇ ಒಂದು ಘಟನೆನ ಹಂಗಾರೆ ಬೇರೆ ಯಾವುದು ಆಗಿಲ್ವಾ ಅಂದರೆ, ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. 2-3 ದಿನದ ಹಿಂದೆ ಇದು BJP ಅವ್ರು ಹೇಳಿರೋಂಥದ್ದು. ಈದ್ ಮಿಲಾದ್ ಆಯಿತು, ರಾಜ್ಯಾದ್ಯಂತ ಈದ್ ಮಿಲಾದ್, ಅಲ್ಲೂ ಕೂಡ ಮೆರವಣಿಗೆ, ಅಲ್ಲೂ ಕೂಡ ಸಂಭ್ರಮ ಎಲ್ಲವನ್ನು ಮಾಡಿದರು. ಒಂದೇ ಒಂದು ಅಹಿತಕರ ಘಟನೆ ವರದಿ ಆಗಲಿಲ್ಲ. ವರದಿಯಾಗಿಲ್ಲ. ಆದರೆ ಗಣೇಶ ವಿಸರ್ಜನೆ ತಂದು ಕೂಡಲೇ ಅಲ್ಲೊಂದಷ್ಟು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ, ಅಲ್ಲೊಂದಷ್ಟು ಪಿತೂರಿಗಳಿರುತ್ತೆ, ವ್ಯವಸ್ಥಿತವಾಗಿ ಕಲ್ಲು ತೂರೋದು. ಒಂದು ಶಿವಮೊಗ್ಗದಲ್ಲೇನೋ ಯಾರೋ ಪುಟ್ಟ ಬಾಲಕ ಅದರ ಮೇಲೆ ಗಣೇಶ ಮೂರ್ತಿ ಮೇಲೆ ಉಗಿಯುವಂಥದ್ದು ಮೇಲ್ಗಡೆ ಫ್ಲೋರಿಂದ ನಿಂತ್ಕೊಂಡು, ಈ ಥರದ್ದು ನಿರಂತರವಾಗಿ ಆಗ್ತಾ ಇದೆ. ಸರ್ಕಾರ ಮಾತ್ರ ಕಣ್ಮುಚ್ಚಿ ಕೂತ್ಕೊಂಡಿದೆ. ಕ್ರಮ ತಗೋತೀವಿ, ಕಠಿಣ ಕಾನೂನು ಕ್ರಮ ಇದೆಲ್ಲ. ಇದು ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ, ಆರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಆಗಿದ್ದಾಗ, ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗಲೂ ಇದನ್ನೇ ಹೇಳ್ತಾ ಇದ್ರು. ಅವರೇನು ಹೆಚ್ಚಲ್ಲ, ಅವ್ರು ಮಾಡಿರೋದೇನು ಭಾಳ ಗನಂದಾರಿ ಸಾಧನೆ ಏನೂ ಅಲ್ಲ. ಆದರೆ 141 ಶಾಸಕ ಬಲದ ಸರ್ಕಾರ ಅಂತಾರೆ ಈಗ.
ಅದು ತೇಪೆ ಸರ್ಕಾರ ಬಿಡಿ, ಅದರಲ್ಲಿ 13 ಜನ 17 ಜನ ಅತೃಪ್ತರು ಹೊರಗಡೆ ಹೋದರು, ಬಂದರು, ಸೇರಿಕೊಂಡ್ರು, ಹೆಂಗೋ ಸರ್ಕಾರ ಅಲಗಾಡ್ಕೊಂಡು ನಡೀತಾ ಇತ್ತು ವಿವಾದಗಳೆಲ್ಲ. ಇದು ಸುಭದ್ರ ಸರ್ಕಾರ. ನೀವೇನು ಸ್ವಾಮಿ ಇದು? ಬರೀ ನೀವು ಕಠಿಣ ಕಾನೂನು ಕ್ರಮ, ನನಗೆ ಗೊತ್ತಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅಂದರೆ ಗೊತ್ತಿಲ್ಲ ಪರಮೇಶ್ವರ್ ಅಂತ ಹೇಳೋಂಗೆ ಆಗ್ಬಿಟ್ಟಿದೆ. ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ. ಅದು ಗೊತ್ತಾದ್ಮೇಲೆ ಹೇಳ್ತೀನಿ, ಪಡ್ಕೋತೀನಿ. ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದ್ದಾಗ ಅದಕ್ಕೆ ದಿಟ್ಟವಾಗಿ ಮಾಹಿತಿಯನ್ನು ಕೊಟ್ಟು ಜನರಿಗೆ ಧೈರ್ಯ ತುಂಬೋದು ಬಿಟ್ಟು ನನಗೆ ಗೊತ್ತಿಲ್ಲ ಅಂದರೆ ನಿಮ್ಮನ್ನು ಗೊತ್ತಿಲ್ಲ ಮಿನಿಸ್ಟರ್ ಅಂತ ಕರೀತಾ ಇದ್ದಾರೆ. ಇದು ಕಳೆದ ಬಾರಿ ನಾಗಮಂಗಲದಲ್ಲಾಯಿತು, ಈ ಬಾರಿ ಮದ್ದೂರಲ್ಲಾಯಿತು. ಅಂದರೆ ಯಾವ್ಯಾವ ಈಗ ಮಂಡ್ಯದಲ್ಲಿ ಜನ ಜೀವನ ಯಾವುದೇ ರೀತಿ ಕೋಮು ಸಂಘರ್ಷಕ್ಕೆ ಎಡೆ ಆಗ್ತಾ ಇರಲಿಲ್ಲ, ಬಹಳ ಕಡಿಮೆ, ತೀರಾ ಅಪರೂಪ ಆಗಿತ್ತು. ಆದರೆ ಇತ್ತೀಚೆಗೆ ಈ ಮಂಡ್ಯ, ಮೈಸೂರು, ಈ ಭಾಗನೂ, ಹಾಸನದ ಭಾಗ ಕೂಡ ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ರೀತಿಯ ಘಟನೆಗಳು, ಅಂದರೆ ಇತ್ತೀಚೆಗೆ ಈ ಮಂಡ್ಯ, ಹಾಸನ, ಮೈಸೂರು ಈ ಭಾಗನ ಕಾನ್ಸಂಟ್ರೇಟ್ ಮಾಡಿಕೊಂಡು ಕೋಮು ಸಂಘರ್ಷಗಳಾಗ್ತಾ ಇವೆ. ಅಂದರೆ ಇದರ ಹಿಂದಿರೋದು ಯಾರು? ಇದರ ಹಿಂದೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದೆ. ಇದನ್ನು ಸರ್ಕಾರ ಇದ್ರ ಮೇಲೆ ನಿಜವಾಗ್ಲೂ ಕ್ರಮ ತಗೋತಾರ? ಖಂಡಿತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಇವರು ಬಂದಾಗಲೆಲ್ಲ ಈ ರೀತಿ ಪಿತೂರಿ, ಈ ರೀತಿ ಏನು ಗಲಾಟೆಗಳು, ಏನು ಹುಬ್ಳಿಯಲ್ಲಿ ಏನಾಗಿತ್ತು, ಅಥವಾ ಈ ಪೊಲೀಸ್ ಠಾಣೆ ಮೇಲೆ ಏನು ದಾಳಿ ಆಗಿತ್ತು, ಬೆಂಗಳೂರಿನಲ್ಲಿ ಏನಾಗಿತ್ತು, KG ಹಳ್ಳಿ, DJ ಹಳ್ಳಿ, ಅಲ್ಲಿ ಕೂಡ ಅವ್ರ ಮೇಲಾಗಿರೋ ಕೇಸ್ಗಳನ್ನ ಕೂಡ ವಾಪಸ್ ತಗೊಳ್ಳುವಂಥ ಪ್ರಯತ್ನ ಈ ಕಾಂಗ್ರೆಸ್ ಬಂದಾಗ ಮಾಡುತ್ತೆ. ಅದೇ ಕೆಲಸನೇ ಮಾಡ್ಕೊಂಡು ಬಂದಿದೆ ಹಿಂದೆ. ಇನ್ನು ಅವ್ರಿಗೇನು ಉತ್ತೇಜನ ಸಿಗುತ್ತೆ? ನಾವು ಕಲ್ಲೊಡಿಬೇಕು, ನಾವು ಉಗಿಬೇಕು, ನಾವು ಅವ್ರ ಧರ್ಮಕ್ಕೆ ಹಿಂಸೆ ಕೊಡಬೇಕು, ತೊಂದರೆ ಕೊಡಬೇಕು ಅನ್ನೋದೇ ಬರುತ್ತೆ. ಇದನ್ನೇ ಸರ್ಕಾರ ಮಾಡ್ಕೊಂಡು ಹೋಗುತ್ತಾ? ಗೊತ್ತಿಲ್ಲ. ಪ್ರತಿ ಬಾರಿ ಜನ ಸರ್ಕಾರ ಬದಲಾಯಿಸ್ತಾರೆ ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ. ಸದ್ಯಕ್ಕೆ ಮದ್ದೂರು ಒಂಥರ ಉದ್ವಿಗ್ನ ವಾತಾವರಣ ಇದೆ. ಇದರಿಂದ ಸರ್ಕಾರ ಏನಾದರೂ ಎಚ್ಚೆತ್ತುಕೊಂಡ್ರೆ ಮುಂದೆ ಸಮಸ್ಯೆಗಳಾಗಲ್ಲ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ಧರ್ಮಸ್ಥಳಕ್ಕೆ SIT ಮಾಡೋದು ತರಾತುರಿಲಿ ಯಾರೋ ನಗರ ನಕ್ಸಲರು ಹೇಳಿದರು ಅನ್ನೋ ಕಾರಣಕ್ಕೆ ಮಾಡಿದ್ದು ಅನ್ನೋದು, ಅದು ಕೂಡ BJPಯಿಂದ ಬಂದ ಆರೋಪ. ಬಾನು ಮುಷ್ತಾಕ್ ಅವ್ರನ್ನೇ ಯಾಕೆ ಮಾಡಬೇಕಾಗಿತ್ತು? ದೀಪಾ ಬಸ್ತಿ ಇದ್ರಲ್ಲ, ಟ್ರಾನ್ಸ್ಲೇಷನ್ಗೆ ಸಿಕ್ಕಿದ್ದು ಇದು ಬೂಕರು, ಮೂಲ ಕೃತಿ ಇರ್ಬೋದು, ಎಕ್ಸಲೆನ್ಸಿ ಆಫ್ ಟ್ರಾನ್ಸ್ಲೇಷನ್ಗೆ ಅವಾರ್ಡ್ ಕೊಡ್ತಾರೆ. ಸೊ ಅವ್ರನ್ನೇ ಯಾಕೆ ಕರೆಸಲಿಲ್ಲ? ನೀವು ಬೇಕು ಅಂತಲೇ ಇವ್ರನ್ನ ಮೇಲಿಟ್ಟು ಇವ್ರ ಕೇಸ್ಗಳನ್ನ ವಾಪಸ್ ತೊಗೊಂಡು ಇವ್ರು ಮಾಡೋ ಕೆಲಸಗಳಿಗೆಲ್ಲ ಉತ್ತೇಜನ ಕೊಡ್ತಾ ಇದ್ರೆ ಅದಕ್ಕೆ ಅವರಲ್ಲಿ ಕಿಡಿಗೇಡಿಗಳು ಹುಟ್ಕೋತಾರೆ, ಕಿಡಿಗೇಡಿಗಳು ಈ ಧರ್ಮ ನಾಶ ಮಾಡೋಕ್ಕೆ ಬರ್ತಾರೆ ಅನ್ನುವಂಥ BJPಯ ವಾದ ಪದೇ ಪ್ರೂವ್ ಆಗ್ತಾ ಇದೆ. ಕಾಂಗ್ರೆಸ್ ಏನು ಮಾಡುತ್ತೋ ಗೊತ್ತಿಲ್ಲ. ಇದು ನಮಗನ್ಸಿದ್ದು, ಜನರು ಇದನ್ನು ಹೇಳ್ತಾ ಇದ್ದಾರೆ, ಹಾಗೆ ವಿರೋಧ ಪಕ್ಷಗಳು ಹೇಳ್ತಾ ಇವೆ, ಪದೇ ಪ್ರೂವ್ ಆಗ್ತಾ ಇದೆ. ಆ ಕಾರಣಕ್ಕೆ ನಿಮ್ಮ ಮುಂದೆ ಇಟ್ವಿ. ಮತ್ತಷ್ಟು ಈ ರೀತಿಯ ಸುದ್ದಿ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.